ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್. ಇವತ್ತು ಏನು ಸ್ಪೆಷಲು ನಮ್ಮೂರಲ್ಲಿ ಅಂತ ಅಂದ್ಕೊತಿದ್ದೀರಾ? ಇವತ್ತು ನನ್ನ ತವರ ಮನೇಲಿ ಯುಗಾದಿ ಹಬ್ಬ ನಮ್ಮಮ್ಮ ಅವ್ರ ಊರಲ್ಲಿ ಮಾಡಿರಲಿಲ್ಲ. ಯಾಕೆ ಅಂದರೆ ಯುಗಾದಿ ಹಬ್ಬ ಇನ್ನು 2 ದಿನ ಇದೆ ಅನ್ನೋ ಅಷ್ಟರೊಳಗಡೆ ನಮ್ಮೂರಲ್ಲಿ ಯಾರೋ ಸತ್ತೋದ್ರು. ಮತ್ತೆ ಬೇರೆ ಡೇಟ್ಗೆ ಫಿಕ್ಸ್ ಮಾಡಿದ್ರು. ಮತ್ತೆ ಒಬ್ಬರು ಸತ್ತೋದ್ರು. ಹೀಗೆ 3 ಜನ ಸತ್ತೋದ್ರು. ಅದಕ್ಕೆ ಯುಗಾದಿ ಹಬ್ಬ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಸೋಮವಾರ ಮತ್ತು ಮಂಗಳವಾರ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮಮ್ಮ ಸಗಣಿ ಎಲ್ಲ ಸಾರಿಸ್ತಾ ಇದ್ದಾರೆ ಮನೆ ಮುಂದೆ. ಇದು ಎಷ್ಟು ದಿನ ಆಯ್ತಲ್ವ ನೋಡಿ. ಸಿಟಿಗಳಲ್ಲಿ ಈ ರೀತಿ ಮಾಡಲ್ಲ, ಹಳ್ಳಿ ಕಡೆ ಹೋದ್ರೇ ಈ ರೀತಿ ನೋಡೋದು. ಹಾಗೆ ನಮ್ಮ ಅತ್ತಿಗೆ ರಂಗೋಲಿ ಕೂಡ ಹಾಕಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ. ಎಷ್ಟು ಜನ ಎಷ್ಟು ಕೆಲಸ ಮಾಡಿದ್ರೂ ಆಗೋದೇ ಇಲ್ಲ. ನಾನು ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೇಯಿಸ್ಬಿಟ್ಟು ಮತ್ತು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಉಂಡೆ ಇಕ್ತಾಯಿದ್ದೀನಿ. ಒಬ್ಬಟ್ಟು ಹೂರ್ಣ ಇರುತ್ತಲ್ವ, ಅದು ಉಂಡೆ ಇಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅಂತೇಳಿ ಉಂಡೆ ಇಕ್ಕೊತಾ ಇದ್ದೀವಿ. ನಮ್ಮ ಅಕ್ಕ ಇನ್ನು ಮಾವಿನದು ತೋರಣ ಕಟ್ಟಬೇಕಲ್ವ, ಅದೆಲ್ಲ ತರಕ್ಕೆ ಹೋಗಿದ್ದಾರೆ, ಬೇವಿನ ಸೊಪ್ಪೆಲ್ಲ. ಒಬ್ಬೊಬ್ಬರು ಒಂದೊಂದು ಕೆಲಸ. ಇನ್ನು ನೆಂಟರೆಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ನಾನೇ ಒಬ್ಬಟ್ಟು ಮಾಡಬೇಕಂತ ಕೂತ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ನೋಡಿ ಹಿಟ್ಟು ತೆಗ್ದ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಒಬ್ಬಟ್ಟು ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು, ತುಂಬ ಸಾಫ್ಟಾಗಿ ಇರಬೇಕು. ನೋಡಿ, ನಾನು ಎತ್ಕೊಂಡು ನೋಡಿಸ್ತಾ ಇದ್ದೀನಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇನ್ನು ಸ್ವಲ್ಪ ಹಿಟ್ಟನ್ನ ತಗೊಂಡು ಹೂರ್ಣ ಇಡಬೇಕಲ್ವ, ಅದಕ್ಕೆ ಪೂರಿಗೆ ಚಪಾತಿ ಟೈಪ್ ಮಾಡ್ಕೊತೀವಲ್ಲ ಆ ರೀತಿ ಸ್ವಲ್ಪ ಈ ರೀತಿ ಕೈಯಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈ ರೀತಿ ಮಾಡಿಕೊಂಡು ಹೂರ್ಣ ಎಲ್ಲ ಉಂಡೆ ಇಕ್ಕಿದ್ನಲ್ವ ಅದನ್ನು ಇಡ್ತಾಯಿದ್ದೀನಿ. ನೋಡಿ, ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ರೆಡಿ ಮಾಡಿಟ್ರೆ ಬೇಗನೆ ಒಬ್ಬಟ್ಟು ಮಾಡ್ಕೋಬೋದು. ನೋಡಿ, ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಸ್ವಲ್ಪ, ಯಾಕೆಂದರೆ ಬಿಟ್ಕೋಬಾರ್ದಲ್ವ ಅದಕ್ಕೋಸ್ಕರ. ಹಾಗೆ ಮಿಕ್ಕಿದ್ದೆಲ್ಲ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅಣ್ಣ ಹಾಗೆ ನಮ್ಮ ಹಸ್ಬೆಂಡ್ ಎಲ್ಲ ಬಂದಿಲ್ಲ. ಅವ್ರಿಗೋಸ್ಕರ ಅಂತೇಳಿ ಫ್ರಿಜ್ಜಲ್ಲಿ ಸ್ವಲ್ಪ ಎತ್ತಿಕ್ಕಿದ್ದೀವಿ. ಅವ್ರು ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಎತ್ತಿಟ್ಟಿದ್ದೀವಿ. ನಮ್ಮ ಇರೋವರಿಗೆ ಮತ್ತು ರಿಲೇಟಿವ್ಸ್ ಬರ್ತಾರಲ್ವ ಅವರಿಗೆ ಸ್ವಲ್ಪ ಮಾಡ್ತಾಯಿದ್ದೀವಿ ಅಷ್ಟೇ. ಈ ರೀತಿ ಎಲ್ಲ ಉಂಡೆ ಮಾಡಿಕೊಂಡು ಹಬ್ಬ ಬಂದರೆ ನಮಗೆ ಇದೇ ದೊಡ್ಡ ಹಬ್ಬ, ಊರಹಬ್ಬ ಅಂಥೇಳಿ. ಜಾತ್ರೆ ಎಲ್ಲ ನಡೆಯುತ್ತೆ, ಆ ವಿಡಿಯೋ ಎಲ್ಲ ತೋರಿಸ್ತೀನಿ. ಫೆಸ್ಟಿವಲ್ಸ್ ಏನಾದರೂ ಬಂದರೆ ಹಳ್ಳಿ ಕಡೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ವ, ಸ್ವಲ್ಪ ಬ್ಯುಸಿ ಇರ್ತೀವಿ. ಕೆಲಸ ಮಾಡೋಷ್ಟು ಕೆಲಸ ಯಾವುದೋ ಒಂದು ಕೆಲಸ ಇದ್ದೇ ಇರುತ್ತೆ. ನಾವಂತೂ 4 ಜನ ಇದ್ದೀವಿ, ನಮ್ಮಮ್ಮ, ನಾನು, ನಮ್ಮ ಅಕ್ಕ, ಹಾಗೆ ನಮ್ಮ ಅತ್ತಿಗೆ. ನಾವು 4 ಜನ ಮಾಡಿದ್ರೆ ನಮ್ಮ ಕೆಲಸ ಸರಿ ಹೋಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ ಹಬ್ಬಕ್ಕೆ. ಇನ್ನು ಒಬ್ಬಟ್ಟು ನೋಡಿ ಈ ಸೈಜ್ ನಾನು ತಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ನಾನು ಫಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಮಾಡ್ತಿದ್ದೀನಿ. ನಮ್ಮ ಅತ್ತೆಯವರಲ್ಲಿ ಒಂದು ಸರಿ ಮಾಡಿದೆ, ಇವಾಗ ಒಂದು ಸರಿ. ನನಗೆ ಒಬ್ಬಟ್ಟು ಮಾಡೋದೇ ಬರ್ತಾಯಿದ್ದಿಲ್ಲ, ಈಗ ಕಲ್ತ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನಮ್ಮ ಅತ್ತೆಯವ್ರ ಊರಲ್ಲಿ ಮಾಡಿದ್ನಲ್ವ, ಅದು ಚೆನ್ನಾಗಿ ಬಂತು. ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ. ಸ್ವಲ್ಪ ತಿಂದುಬಿಟ್ಟಿದ್ದಾರೆ. ಇದು ಲಾಸ್ಟಲ್ಲಿ ಉಳಿದಿರೋದಷ್ಟೇ ಫೋಟೋ ತಗೊಳ್ಳೋಕ್ಕೆ ಅಂತ ನೋಡಿದೆ, ಹಾಗೆ ವೀಡಿಯೋನು ತಗೊಂಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ನಾವು ಒಬ್ಬಟ್ಟೆಲ್ಲ ಮಾಡಾದಮೇಲೆ ನಮ್ಮ ಅಜ್ಜಿ ಒಬ್ಬರು ಬಂದಿದ್ರಲ್ವ ರಿಲೇಟಿವ್, ಅವರು ಮತ್ತು ನಮ್ಮ ಅಕ್ಕ, ನಮ್ಮಮ್ಮ ಸ್ವಲ್ಪ ಪೇಂಟ್ ಹಾಕ್ಕೊತ ಇದ್ದಾರೆ ತಲೆಗೆ. ನಾವು ಹೂವು ಕಟ್ತಾಯಿದ್ದೀವಿ ನೋಡಿ. ನಮ್ಮ ಅಜ್ಜಿಯವರು ರಿಲೇಟಿವೇ. ಇನ್ನು ಇವರು ನಮ್ಮ ಅಮ್ಮ ಅವರಮ್ಮ, ಅವರು ಒಬ್ಬಟ್ಟು ತಿಂತಾಯಿದ್ದಾರೆ. ಇನ್ನು ಹೂವು ಕಟ್ಟೋಕ್ಕೆ ಅಂತೇಳಿ ಎಲ್ಲ ಹಾಕ್ಕೊಂಡಿದ್ದೀವಿ. ಹೂವು ಜಾಸ್ತಿನೇ ಬೇಕು ಬಾಗಿಲಿಗೆಲ್ಲ ಹಾಕೋಕ್ಕೆ, ಮತ್ತು ತಂಬಿಟ್ಟೆಲ್ಲ ಮಾಡ್ತೀವಿ, ಅದಕ್ಕೆಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ. ನಮ್ಗೆ ಇಟ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವು ಎಲ್ಲ ಸುರಿತಾ ಇದ್ದಾರೆ ಅಜ್ಜಿ. ನೋಡಿ, ಎಷ್ಟು ಕೆಲಸಗಳಿದೆ, ಎಷ್ಟು ಜನ ಇದ್ರೂ ಸಾಕಾಗಲ್ಲ. ಇನ್ನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಸಾಯಂಕಾಲ ಗ್ರ್ಯಾಂಡಾಗಿ ಮಾಡೋದ್ರಿಂದ ಈಗ ಸಿಂಪಲ್ಲಾಗಿ ಒಬ್ಬಟ್ಟು ಇಕ್ಬಿಟ್ಟು ಎಡೆ ಹಾಕಿ, ಇನ್ನು ಸಿಂಪಲ್ಲಾಗಿ ಹೂವೆಲ್ಲ ಹಾಕಿಲ್ಲ ಜಾಸ್ತಿ, ಏಕೆಂದರೆ ಬಾಡೋಗುತ್ತೆ ಅಂಥೇಳಿ ಇವಾಗೆ ಹಾಕೋದು ಬೇಡ, ಸಾಯಂಕಾಲ ಹಾಕೋಣ ಅಂಥೇಳಿ ನಾನು ಹೇಳಿದ್ದಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ನಾನು ಮತ್ತು ನಮ್ಮಮ್ಮ ಇಬ್ಬರು ಮುಳ್ಬಾಗಿಲು ಅಂತಿದೆ, ನಮ್ಮ ಹಳ್ಳಿ ಹತ್ರನೇ ಇದೆ, 3 ಕಿಲೋಮೀಟರ್. ಅಲ್ಲಿ ಹೋಗಿ ಎಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ ಎಲ್ಲ ತಗೊಬಂದ್ವಿ. ನಮ್ಮಮ್ಮ ಸ್ವಲ್ಪ ಐಟಮ್ಸ್ ಎಲ್ಲ ಮರ್ತೋಗಿ ಬಂದಿದ್ದರು. ನಾನು ಮತ್ತು ನಮ್ಮಮ್ಮ ಹೋಗಿಬಿಟ್ಟು ತಗೊಂಡು ಬಂದ್ವಿ ಆಟೋದಲ್ಲಿ. ನೋಡಿ, ಈಗ ತಂಬಿಟ್ಟು ಮಾಡ್ತೀವಲ್ಲ ಆರತಿದು ದೀಪ, ಅದಕ್ಕೆ ಅಂತೇಳಿ ವೀಳ್ಯದೆಲೆ ಸುರಿತಾ ಇದ್ದೀನಿ. ನಾವು ಇದೇ ರೀತಿ ಮಾಡ್ಕೊಳ್ಳೋದು. ನಿಮ್ಮೂರಲ್ಲಿ ಕೂಡ ಹೀಗೆ ಮಾಡ್ತೀರಾ? ಪ್ಲೀಸ್ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ರೀತಿ ಮಾಡ್ತೀರಾ ಯುಗಾದಿ ಹಬ್ಬ ಅಂತೇಳಿ.
ನೋಡಿ ಈ ರೀತಿ ವೀಳ್ಯದೆಲೆ ನಾನು ಚುಚ್ಕೊಂಡು ಚೆಂಡು ಹೂವು ಒಂದು ಮತ್ತು ಮಲ್ಲಿಗೆ ಹೂವು ಮೇಲೆ ಒಂದು ಚಿಕ್ಕದಾಗಿ ಸಿಕ್ಸಿದ್ದೀನಿ. ಈ ರೀತಿ 9 ದೀಪಗಳಿಗೆ ನಾವು ಈ ರೀತಿ ಮಾಡ್ಕೊತಾ ಇದ್ದೀನಿ. ಲೆಕ್ಕ ಮಾಡಿಬಿಟ್ಟು ಈ ರೀತಿ ಸುರಿತಾ ಇದ್ದೀನಿ. ಇನ್ನು ನಮ್ಮ ಅಜ್ಜಿ ಬೇರೆ ಹೂವು ಎಲ್ಲ ಸುರಿತಾ ಇದ್ದಾರೆ, ನಮ್ಮ ಅಕ್ಕ ಚೆಂಡು ಹೂವು ಸುರಿತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಕೆಲಸ ಹೇಳಿದ್ನಲ್ವಾ, ಹಾಗೆ ಪಟ ಪಟ ಅಂತ ಮಾಡಿಕೊಂಡು ಹೋಗ್ತಾಯಿದ್ವಿ. ನಾವು ಈ ಕೆಲಸ ಎಲ್ಲ ಮಾಡ್ತಿದ್ರೆ ಒಬ್ಬೊಬ್ಬರೇ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾಯಿದ್ರು. ಮೇಲೆ ಮನೆ ಇದೆ, ಅಲ್ಲಿ ಕಳಿಸ್ಬಿಡ್ತಾ ಇದ್ವಿ. ಕೆಳಗಡೆ ಜಾಗ ಅಷ್ಟೊಂದು ಇರಲಿಲ್ಲ, ಅದಕ್ಕೋಸ್ಕರ ಮೇಲೆ ಮನೆ ಖಾಲಿ ಇರುತ್ತಲ್ವ, ಅಲ್ಲಿ ಕಳಿಸ್ತಾ ಇದ್ವಿ. ಅಲ್ಲಿ ಇದ್ದಾರೆ ಅವರು. ನಾನು ಯಾರ ರಿಲೇಟಿವ್ಸ್ದು ವೀಡಿಯೋ ತಕ್ಕೊಂಡಿಲ್ಲ, ಏಕೆಂದರೆ ಅವ್ರಿಗೆ ಕೆಲವರಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ಅಂಥೇಳಿ ನಾನು ವೀಡಿಯೋಸ್ ಏನು ತೆಗ್ದಿಲ್ಲ ರಿಲೇಟಿವ್ಸ್ದು. ಬರೀ ನಮ್ಮದೇನು ಕೆಲಸ ಐತೆ ಮನೇಲಿರೋರ್ದು ಮಾತ್ರ ತೆಗ್ದಿದ್ದೀನಿ ಅಷ್ಟೇ. ಇನ್ನು ಸಾಯಂಕಾಲ ಆಗ್ತಾ ಕೆಲಸಗಳು ಜಾಸ್ತಿನೇ ಆಗ್ತಾಯಿದೆ. ಇದೆಲ್ಲ ಸುರಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಭಿಷೇಕಕ್ಕೆ ಅಂತೇಳಿ ಎಲ್ಲ ರೆಡಿ ಆದ್ವಿ. ಅಷ್ಟರೊಳಗಡೆ ಮಳೆ ಗಾಳಿ ಎಲ್ಲ ಬಂದುಬಿಡ್ತು, ಗುಡುಗು ಸಿಡಿಲು ಮತ್ತು ಆನೆ ಕಲ್ಲು ಕೂಡ ಬಿತ್ತು. ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತಿದ್ರೆ ಈ ರೀತಿ ಆಗಿಬಿಡ್ತು. ತುಂಬಾ ಬೇಜಾರಾಗಿಬಿಡ್ತು. ಇನ್ನು ಸುರಿದಿರೋದೆಲ್ಲ ಎತ್ತಿಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿವರೆಗೂ ಮಳೆ ಏನೂ ಇದ್ದಿಲ್ಲ. ಇದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಹೋಗೋಣ ಅನ್ನೋ ಟೈಮಲ್ಲಿ ಮಳೆ ಜೋರಾಗಿ ಬಂದುಬಿಡ್ತು. ನಮ್ಮ ಅತ್ತಿಗೆ ಬ್ಲೌಸ್ ತಗೊಂಡು ಬರೋಕ್ಕೆ ಅಂತೇಳಿ ಗಾಡಿಯಲ್ಲಿ ಅವಳು ಹೋದ್ಲು. ಇನ್ನು ಮಳೆಗೆ ಅವಳು ಸಿಕ್ಕಾಕ್ಕೊಂಡ್ಳು, ಫೋನ್ ಮಾಡೋಕ್ಕೂ ಆಗಿಲ್ಲ. ಅಷ್ಟೊಂದು ಗಾಳಿ ಮತ್ತು ಮಳೆ ಜೋರಾಗಿ ಬಂದುಬಿಡ್ತು. ಮಲ್ಲಿಗೆ ಹೂವು ದಿಂಡು ಥರ ಕಟ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿತ್ತು ನೋಡಿ. ನಮ್ಮ ಅತ್ತಿಗೆ ಮತ್ತು ನಾನು ನಮ್ಮ ಅಕ್ಕ ಈಗ ರೆಡಿ ಆಗೋಣ ಅಂತ ತುಂಬ ಕನ್ಸ್ಕೊಂಡಿದ್ದೀವಿ. ಬಟ್ ಅದೆಲ್ಲ ಹೋಯ್ತು. ನೋಡಿ ಅವಳು ಕುತ್ಕೊಂಡಿದ್ದಾಳೆ, ತೆಂಗಿನಕಾಯ್ದು ಇದೆಲ್ಲ ತೆಗೆದುಬಿಟ್ಟು ನಾರೆಲ್ಲ. ನಾನು ಎಲ್ಲ ಸುರಿದಿದ್ವಲ್ಲ ಅದೆಲ್ಲ ಬಾಗಿಲಿಗೆ ಹಾಕಿದ್ದೀನಿ, ಅದೆಲ್ಲ ತೋರಿಸ್ತಾ ಇದ್ದೀನಿ ಒಂದು ಕ್ಲಿಪ್ಪಿಂಗ್ ಹಾಗೆ. ನೋಡಿ ಬಾಗಿಲಿಗೆಲ್ಲ ಹಾಕಿದ್ದೀವಿ. ನಮ್ಮ ಅತ್ತಿಗೆ ತೋರಣ ಕಟ್ಟಿದ್ರು, ನಾನು ಹೂವು ಹಾಕಿದ್ದೀನಿ. ಇನ್ನು ಮೇಲೆ ಮನೆಯಲ್ಲಿ ಕೂಡ ಹಾಕಿದ್ದೀನಿ. ಅದೇನು ತೋರಿಸಿಲ್ಲ, ಕೆಳಗಡೆ ಒಂದೇ ತೋರಿಸಿದೆ. ನಾನು ನೋಡಿ ಮಿರರಲ್ಲಿ ಹಾಗೆ ಒಂದು ಕ್ಲಿಪ್ಪಿಂಗು ತೋರಿಸ್ತಾ ಇರೋದು. ಇನ್ನು ನೈಟು ಮೆಹಂದಿ ಹಾಕ್ಕೊಂಡಿದ್ವಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದೇ ಕೈಗೆ ಹಾಕ್ಕೊಂಡಿದ್ದು, ಎಲ್ಲರಿಗೂ ಹಾಕಿಬಿಟ್ಟು ನಾನು ಹಾಕ್ಕೊಳ್ಳೋ ಅಷ್ಟರೊಳಗಡೆ ತುಂಬ ಟೈಮ್ ಹಿಡಿದ್ಬಿಡ್ತು. ಇನ್ನು ಬಲಗೈಗೆ ಹಾಕ್ಕೊಳ್ಳೋಣ ಅಂದರೆ ಹಾಕೋಕ್ಕಾಗಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಸ್ನಾನ ಕೂಡ ಮುಗೀತು. 3 ಗಂಟೆಗೆ ಹಂಗೆ ನಮ್ಮ ಅಮ್ಮ ಗಂಗಮ್ಮ ದೇವಸ್ಥಾನ ಹತ್ರ ಹೋಗಿದ್ರು ಪೂಜೆ ಎಲ್ಲ ಮಾಡೋಕ್ಕೆ. ನೋಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಇನ್ನು ನಾನು ಲಾಸ್ಟಲ್ಲಿ ಹೋಗಿ ಕಡ್ಡಿ ತಿರುಗಿಸ್ಬಿಟ್ಟು ಇನ್ನು ಕರ್ಪೂರ ಆರತಿ ಎಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅಂತ ಹೋದೆ. ನಮ್ಮಮ್ಮ ಪೂಜೆ ಮಾಡಿಬಿಟ್ಟು ಅಲ್ಲಿ ಕುತ್ಕೊಂಡು ನೀರು ಕುಡಿತಾ ಇದ್ದಾರೆ ನೋಡಿ. ಬಿಸಿಲು ತುಂಬಾ ಇತ್ತು, ಮಳೆ ಬರೋ ಹಾಗೆ ಇದ್ದಿಲ್ಲ, ಬಟ್ ಸಡನ್ನಾಗಿ ಬಂದುಬಿಡ್ತು. ಇದು ಗಂಗಮ್ಮ ದೇವಸ್ಥಾನ ಊರಲ್ಲಿ ಸೆಂಟ್ರಲ್ ಇರೋದು. ಇನ್ನು ದೊಡ್ಡ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಅಲ್ಲಿದೆ, ಅಲ್ಲಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ನೈಟು ಆರತಿ ಎಲ್ಲ ಕೊಡೋದಷ್ಟೇ. ಇನ್ನು ನೈಟು ಬಂದು ಮಾಡೋಕ್ಕಾಗಲ್ಲ, ನಾವೆಲ್ಲ ಬ್ಯುಸಿ ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ನಮ್ಮಮ್ಮ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ನಮ್ಮಮ್ಮನೇ ಮಾಡ್ತಾಯಿದ್ರು. ನಮ್ಮಮ್ಮಗೆ ಸ್ವಲ್ಪ ಶುಗರ್ ಪೇಷಂಟ್ ಅಲ್ವಾ, ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮತ್ತು ನಮ್ಮ ಅತ್ತಿಗೆ ಮಾಡ್ತಾಯಿದ್ವಿ. ಈ ವರ್ಷ ನಮ್ಮಮ್ಮ ನಾನೇ ಮಾಡ್ತೀನಿ ಅಂತೇಳಿ ಸೀರೆ ಎಲ್ಲ ತಗೊಂಡ್ಬಂದು ಅಲ್ಲಿಟ್ಟು ಪೂಜೆ ಮಾಡಿದ್ರು. ಒಂದು ಫೋಟೋ ಇಳಿಸು ಅಂತೇಳಿ ನಮ್ಮ ಅತ್ತಿಗೆ ತಂಗಿಗೆ ಹೇಳಿದೆ, ಅವ್ರದ್ದು ಅದೇ ಊರೇನೆ. ನಮ್ಮಮ್ಮ ಇದ್ದಾರಲ್ವ, ಅವರ ತಮ್ಮನ ಮಗಳನ್ನೇ ಮಾಡ್ಕೊಂಡಿರೋದು ನಮ್ಮ ಅಣ್ಣನಿಗೆ. ನಾವೆಲ್ಲ ಹಾಗೆ ರಿಲೇಟಿವ್ಸ್ ಅಲ್ವಾ, ಅವ್ರ ಮನೆ ಹತ್ರನೇ ದೇವಸ್ಥಾನ ಇರೋದು. ಅವಳು ಬಂದಳು, ಒಂದು ಫೋಟೋ ಇಳಿಸು ಅಂದರೆ ವಿಡಿಯೋನೇ ತೆಗಿತಾಳೆ. ಫೋಟೋ ಮತ್ತು ಒಂದೆರಡು ಫೋಟೋ ಇಳಿಸ್ಕೊಂಡ್ವಿ. ನಾನು ಫೋಟೋ ಮತ್ತು ವೀಡಿಯೋ ಎಲ್ಲ ತೆಗ್ದಾದ್ಮೇಲೆ ನಾನೇ ಬಂದು ತೆಗಿತಾ ಇದ್ದೀನಿ ವೀಡಿಯೋ. ಅವಳಿಗೆ ಅಷ್ಟೊಂದು ಬರಲ್ಲ ವೀಡಿಯೋ ತೆಗಿಲಿಕ್ಕೆ ಅಂತೇಳಿ ನಾನೇ ತಕ್ಕೊಳ್ಳೋಣ ಅಂಥೇಳಿ ಬಂದೆ. ನೋಡಿ ನಿನ್ನನ್ನು ಇಳಿಸ್ತೀನಿ ಅಂದರೆ ಅವಳು ಓಡೋಗ್ತಾ ಇದ್ದಾಳೆ. ಅವಳು ಕಾಲೇಜ್ಗೆ ಹೋಗಿ ಬಂದಿದ್ಲು ಇವತ್ತು. ಸೊ ಯೂನಿಫಾರ್ಮ್ ಡ್ರೆಸ್ಸೆಲ್ಲ ಇದ್ದಾಳೆ. ನಮ್ಮಮ್ಮ ಅಲ್ಲೇ ಕುತ್ಕೊಂಡಿದ್ದಾರೆ, ಚಪ್ಪರ ಎಲ್ಲ ಹಾಕಿದ್ದಾರೆ ನೋಡಿ ದೇವಸ್ಥಾನಕ್ಕೆ. ಲೈಟಿಂಗ್ಸ್ ಇನ್ನೂ ಹಾಕಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಹಾಕ್ತೀವಿ ಅಂತ ಹೇಳ್ತಿದ್ರು. ಇನ್ನು ಪೂಜೆ ಮಾಡಿ ನೋಡಿ ಈ ರೀತಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ ಪೂಜೆ. ಇದು ಹೊಸ್ದಾಗಿ ಕಟ್ಟಿರೋದು ದೇವಸ್ಥಾನ, ಅಂದರೆ ಹಳೆ ದೇವಸ್ಥಾನನೇ ತಳ್ಳಿಬಿಟ್ಟು ಹೊಸ್ದಾಗಿ ಕಟ್ಟಿದ್ದಾರೆ ನೋಡಿ. ಹಿಂಗೆ ಗಂಗಮ್ಮಗೆ ತುಂಬ ಬಟ್ಟೆಗಳಿಕ್ಕೋದಲ್ವ, ಕುಂಕುಮ ಅರಿಶಿನ ಅಂದರೆ ತುಂಬ ಇಷ್ಟ ಅವರಿಗೆ, ಜಾಸ್ತಿ ಇಡಬೇಕಾಗುತ್ತೆ. ಹೂವು ಎಲ್ಲ ಇನ್ನೂ ಜಾಸ್ತಿ ಹಾಕಿಲ್ಲ, ಸದ್ಯಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಕೋತಿಗಳು ಬೇರೆ ಜಾಸ್ತಿ ಇದ್ದಾವೆ, ಕಿತ್ತುಬಿಡ್ತವೆ. ಸಾಯಂಕಾಲ ಇರೋದಲ್ವ ಪೂಜೆ ಎಲ್ಲ, ಅಂದರೆ ನೆಕ್ಸ್ಟ್ ಡೇ ಇರೋದು.
ಇಲ್ಲಿ ಆರತಿ ಎಲ್ಲ ಬೆಳಗೋದು, ಅದಕ್ಕೋಸ್ಕರ ಅಂತ ಸ್ವಲ್ಪ ಕಡಿಮೆ ಹಾಕಿದ್ದೀವಿ. ನೋಡಿ ಕುರಿಗಳು ಒಬ್ಬೊಬ್ಬರ ಮನೆಗೆ 2 ಕುರಿಗಳಿದೆ. ಇನ್ನು ಸಾಯಂಕಾಲ 4 ಒಂದು 5 ಗಂಟೆ ಆದಮೇಲೆ ಬೆಲ್ಲ ಎಲ್ಲ ಹೊಡಿತಾ ಇದ್ದೀವಿ, ಏಕೆಂದರೆ ತಂಬಿಟ್ಟು ಮಾಡಬೇಕಲ್ವ, ಅದಕ್ಕೋಸ್ಕರ. ನಮ್ಮಮ್ಮ ಹೊಡಿತಾ ಇದ್ರ, ಅವ್ರ ಕೈಯಲ್ಲಿ ಅಷ್ಟೊಂದು ಆಗಲ್ಲ ಅಂತೇಳಿ ನಾನು ಹೋಗಿ ಹೆಲ್ಪ್ ಮಾಡ್ತಾಯಿದ್ದೀನಿ. ತವ್ರ ಮನೆ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗೋದೇ ತುಂಬ ಖುಷಿಯಾಗಿರ್ತೀವಿ. ಎಷ್ಟೊಂದು ಫ್ರೀಡಮ್ ಬಂದಾಗೆ ನಮಗೆ. ಸೊ ನನಗೂ ಹಾಗೇ ತುಂಬ ಖುಷಿಯಿಂದ ಹಬ್ಬ ಮಾಡ್ತಾಯಿದ್ದೀವಿ. ಬಟ್ ಮಳೆ ಬಂತು ನೋಡಿ, ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗಿಬಿಡ್ತು, ಮೂಡ್ ಆಫ್ ಮಾಡಿಬಿಡ್ತು. ಹಬ್ಬಕ್ಕೆ ಹಂಗೆ ರೆಡಿ ಆಗೋಣ ಹಿಂಗೆ ರೆಡಿ ಆಗೋಣ ಅಂತ ಹಂಗೆ ಅನ್ಕೊತ ಇದ್ವಿ. ಸೊ ಮಳೆ ಬಂದು ನಿಲ್ಲೇ ಇಲ್ಲ, ಆನೆಕಲ್ಲೆಲ್ಲ ಬಿತ್ತು. ರಾತ್ರಿ ಒಂದು 11 ಗಂಟೆವರೆಗೂ 12 ಗಂಟೆವರೆಗೂ ಬಿದ್ದಿದೆ ಮಳೆ. ಇನ್ನು ಏನು ಮಾಡೋಕ್ಕಾಗುತ್ತೆ ಹೇಳಿ, ನೇಚರ್ ಅಲ್ವಾ, ಅದನ್ನು ತಡೆಯೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಈ ಕೆಲಸಗಳೆಲ್ಲ ನಾವು ಮಳೆ ಬರೋಕ್ಕೆ ಮುಂಚೆನೇ ಎಲ್ಲ ಮಾಡಿಡ್ತಾಯಿದ್ದೀವಿ, ಕರೆಂಟ್ ಇರಲ್ಲ ಅಂಥೇಳಿ ಬೇಗನೆ ಮಾಡ್ತಾ ಇರೋದು. ಬೆಲ್ಲ ಎಲ್ಲ ಜಾಸ್ತಿ ಹೊಡಿಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಸ್ತಲ್ವ, ಅದಕ್ಕೋಸ್ಕರ ಬೇಗನೆ ಹೊಡ್ಕೊತಾ ಇದ್ದೀವಿ. ನಮ್ಮ ಅಜ್ಜಿ ಇನ್ನು ಅವ್ರ ಮನೆಯಲ್ಲಿದ್ದಾರೆ, ಅವ್ರು ಬಂದು ಪಾಕ ಎತ್ತೋದು, ಅಷ್ಟರೊಳಗಡೆ ಬೆಲ್ಲ ಹೊಡಿಯೋಣ ಅಂಥೇಳಿ ನಾನು ನಮ್ಮಮ್ಮ ರೆಡಿ ಮಾಡಿ ಇಡ್ತಾಯಿದ್ದೀವಿ. ಹೂವು ಇನ್ನು ಸುರಿಯೋದಿತ್ತು, ಈ ಕಡೆ ಹೂವು ಎಲ್ಲ ಸುರಿತಾ ಇದ್ದಾರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ. ಅಜ್ಜಿ ಅಂದರೆ ಇನ್ನೊಬ್ಬರು ರಿಲೇಟಿವ್ಸ್ ಬಂದಿರೋದು ಅಜ್ಜಿ, ಅವ್ರನ್ನ ಹೂವು ಸುರಿಯೋಕ್ಕೆ ಮತ್ತು ವೀಳ್ಯದೆಲೆ ಅದೆಲ್ಲ ಬೇರೆ ಬೇರೆ ಎಲ್ಲ ಇರುತ್ತಲ್ವ, ಅದೆಲ್ಲ ರೆಡಿ ಮಾಡೋಕ್ಕೆ ಅಂಥೇಳಿ ಅಲ್ಲಿ ಅವ್ರು ಕೂತ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಅತ್ತಿಗೆ ನೋಡಿ ಬೇರೆ ಕೆಲಸ ಮಾಡಿಕೊಂಡು ಅವರು ಬರ್ತಾವ್ರೆ. ಬೇರೆ ಹಬ್ಬಗಳಿಗೆಲ್ಲ ಇಷ್ಟೊಂದು ಬ್ಯುಸಿ ಇರಲ್ಲ, ಬಟ್ ಯುಗಾದಿ ಹಬ್ಬ ಬಂದರೆ ಮಾತ್ರ ತುಂಬಾ ಬ್ಯುಸಿ ಆಗಿಬಿಡ್ತೀವಿ. ಎಷ್ಟು ಜನ ಇದ್ರೂ ಸಾಕಾಗಲ್ಲ, ಅಷ್ಟೇ ಕೆಲಸಗಳಿರುತ್ತೆ. ಇನ್ನು ನಮ್ಮ ಅಜ್ಜಿನೂ ಬಂದರು ನೋಡಿ, ಅವರೇ ನಮ್ಮಮ್ಮ ಅವ್ರ ಅಮ್ಮ ಅವರು ಪಾಕ ಎತ್ತಕ್ಕೆ ಅಂತೇಳಿ ಬಂದಿದ್ದಾರೆ. ನಮ್ಮ ಅಜ್ಜಿನ ಸ್ವಲ್ಪ ಬೇಗ ಬನ್ನಿ, ಮಳೆ ಬಂದ್ಬಿಡುತ್ತೆ, ಕರೆಂಟ್ ಇರಲ್ಲ. UPS ಇದೆ, ಅಷ್ಟೊಂದು ತೊಂದರೆ ಏನಿರಲ್ಲ ನಮ್ಮ ಮನೇಲಿ. ಬಟ್ ಸುಮ್ಮನೆ ಯಾಕೆ ಅಂತೇಳಿ ಬೇಗನೆ ಕರೆದ್ವಿ. ಇನ್ನು ಪಾತ್ರೆ ಎತ್ಕೊಳ್ಳೋಕ್ಕೆ ಅಂತೇಳಿ ಮೇಲೆ ಹತ್ತುತ್ತಾ ಇದ್ದಾಳೆ ನೋಡಿ ಕಿಚನಲ್ಲಿ. ನಾನು ಬೆಲ್ಲ ಹೊಡೆದಿದ್ದು ಎಷ್ಟು ಬೆಲ್ಲ ಹೊಡಿತಾ ಇದ್ದೀವಿ ನೋಡಿ. ನಾವು ಪಾತ್ರೆ ಎಲ್ಲ ಎತ್ಕೊಂಡು ಅದೇ ಪಾತ್ರೆಯಲ್ಲಿ ತಂಬಿಟ್ಟು ಮಾಡೋಣ ಅಂಥೇಳಿ ಪಾಕ ಎತ್ತಬೇಕಲ್ವ, ಪಾಕ ಎತ್ಬಿಟ್ಟೆ ತಂಬಿಟ್ಟು ಮಾಡೋದು. ಕೆಲವರು ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ, ಬರೀ ಅಕ್ಕಿ ಹಿಟ್ಟಲ್ಲೇ ದೀಪ ಥರ ಮಾಡಿಬಿಟ್ಟು ಆರತಿ ಬೆಳಗ್ತಾರೆ. ನಾವು ಬೆಲ್ಲದಲ್ಲಿ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷ ನಾವು ಬೆಲ್ಲದಲ್ಲೇ ಮಾಡೋದು, ಅದಕ್ಕೋಸ್ಕರ ಈ ವರ್ಷವೂ ಅಷ್ಟೇ ಬೆಲ್ಲದಲ್ಲೇ ಮಾಡೋದು. ಪಾಕ ಎತ್ಬಿಟ್ಟು ಮತ್ತು ತಂಬಿಟ್ಟು ಮಾಡ್ತೀವಿ. ಸೊ ನಿಮ್ಮೂರ ಕಡೆನೂ ಹೀಗೆ ಮಾಡ್ಕೊತೀರಾ? ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಪಾಕ ಎತ್ತಲಿಕ್ಕೆ ಅಂತೇಳಿ ದೊಡ್ಡ ಪಾತ್ರೆ ಇಟ್ಬಿಟ್ಟು ಬೆಲ್ಲ ಹಾಕಿ, ಒಂದು ಚಿಕ್ಕ ಲೋಟ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಬಿಡಬೇಕು ನೋಡಿ. ಬಿಸಿ ಆದಾಗ ಈ ರೀತಿ ಮುದ್ದೆ ಮಾಡ್ತೀವಲ್ಲ ಕೋಲು, ಅದರಲ್ಲಿ ಈ ರೀತಿ ಕಲಿಸ್ತಾ ಇರಬೇಕು. ಬೆಲ್ಲ ಕರಿಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ತಾ ಇರಬೇಕು. ಬೆಲ್ಲ ಚಿಕ್ಕ ಚಿಕ್ಕದಾಗೆ ಹೊಡೆದಿದ್ದೀನಿ, ಅಷ್ಟೊಂದು ದೊಡ್ಡದಾಗಿ ಹೊಡೆದಿಲ್ಲ ನೋಡಿ. ಈ ರೀತಿ ತಿರುಗಿಸ್ಕೊಂಡು ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ನೋಡಬೇಕು ಪಾಕ ಬಂದಿದೆಯಾ ಇಲ್ವಾ ಅಂತೇಳಿ. ನಮ್ಮ ಅಜ್ಜಿ ನೋಡ್ತಾ ಇದ್ದಾರೆ ನೋಡಿ, ನೀರಿಗೆ ಹಾಕ್ಕೊಂಡು. ಸ್ವಲ್ಪ ನೀರಲ್ಲಿ ಕರಗ್ದಿರ ಗಟ್ಟಿಯಾಗಿರಬೇಕು ಪಾಕ. ಇನ್ನೂ ಸ್ವಲ್ಪ ಹೊತ್ತು ಬಿಡೋಣ ಅಂಥೇಳಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀವಿ ನೋಡಿ. ಮತ್ತೊಂದು ಸಲ ನೋಡ್ತಾ ಇದ್ದಾರೆ. ಈಗ ನೋಡಿ, ಇದು ಎಳೆ ಪಾಕ, ಕಜ್ಜಾಯದ ಪಾಕ ಅನಿಸುತ್ತೆ ಇದು ನೋಡಿ. ಈಗ ಇನ್ನೊಂದು ಲಾಸ್ಟ್ ಸರಿ ನೋಡ್ತಾ ಇರೋದು, ಉಂಡೆಗೆ ಬಂತಲ್ವ, ಈಗ ಇಳಿಸ್ಬಿಟ್ಟು ಇನ್ನು ಅಕ್ಕಿ ಹಿಟ್ಟು ಹಾಕಿ ಕಲಸೋದಷ್ಟೇ ನೋಡಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಸಾಕಾಗಿಲ್ಲ, ಮತ್ತು ಒಣದ್ದು ಅಕ್ಕಿನೇ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಅದನ್ನು ಮತ್ತೆ ಹಾಕಿದ್ದಾಯಿತು. ಜಾಸ್ತಿ ಹಾಕ್ಸ್ಕೊಬಂದಿಲ್ಲ ನಮ್ಮ ಅಮ್ಮ, ಸ್ವಲ್ಪನೇ ಹಾಕ್ಸಿದ್ರ, ಸ್ವಲ್ಪ ಪಾಕ ಜಾಸ್ತಿ ಆಗಿಬಿಟ್ಟಿತ್ತು, ಹಿಟ್ಟು ಸಾಕಾಗಿಲ್ಲ. ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ಹಾಕಿದ್ದೀವಿ ನೋಡಿ. ಇದು ಕಜ್ಜಾಯದ ಪಾಕ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಸಾಕಾಗಿರಲಿಲ್ಲ. ಈ ರೀತಿ ಒಂದು ವೇಳೆ ಸಾಕಾಗಿಲ್ಲ ಅಂತ ಹೇಳಿದರೆ ರವೆ ಹಾಕ್ತಾರೆ, ಇಲ್ಲ ಗೋಧಿ ಹಿಟ್ಟು ಹಾಕ್ತಾರೆ ನೋಡಿ. ಈ ರೀತಿ ಮಾಡ್ಕೊಂಡು ಬಂದಿದ್ದೀವಿ.
9 ದೀಪ ಮಾಡಿದ್ದೀವಿ ನಾವು. ಸರಿಯಾಗಿ ಮಾಡಿಲ್ಲ, ಸ್ವಲ್ಪ ಆರಲಿ ಅಂತೇಳಿ ಈ ರೀತಿ ರೆಡಿ ಮಾಡಿಟ್ಟಿದ್ದೀವಿ. ನಾನು ಒಂದು ವಿಡಿಯೋ ಹಾಗೆ ತಕ್ಕೊಳ್ಳೋಣ ಅಂತೇಳಿ ತೋರಿಸ್ತಾ ನಿಮಗೆ. ನೋಡಿ ಹಾಗೆ ಮಾಡಿಟ್ಟಿದ್ದೀವಿ. ಇನ್ನು ನೀಟಾಗಿ ಅದನ್ನು ರೆಡಿ ಮಾಡಬೇಕು. ಸ್ವಲ್ಪ ಬಿಸಿ ಇತ್ತಲ್ವಾ, ಆರಲಿ ಅಂತೇಳ್ಬಿಟ್ಟು ಹಂಗೆ ಮಾಡಿಟ್ಟಿದ್ದೀವಿ ಅಷ್ಟೇ. ಇನ್ನು ನೋಡ್ತಾ ಇದ್ದೀರಲ್ವ ಎಷ್ಟು ಎಲ್ಲರೂ ಬ್ಯುಸಿ ಇದ್ದೀವಿ. ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಇದೇ ಫಸ್ಟ್ ಮಳೆ ಅಂತ ಹೇಳ್ಬೋದು ನಮ್ಮೂರಲ್ಲಿ. ಮರ ಎಲ್ಲ ಬಿದ್ದೋಗಿತ್ತು ಮಳೆಗೆ, ಅಷ್ಟೊಂದು ಮಳೆ ಬಂದುಬಿಟ್ಟಿದೆ. ಎಲ್ಲ ಸಾರಿಸಿ ರಂಗೋಲಿ ಹಾಕಿ ಮತ್ತು ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ರೆ ಹೂವು ಎಲ್ಲ ಹಾಕಿದ್ನಲ್ವ, ತೋರಿಸಿದ್ನಲ್ವ, ಅದೆಲ್ಲ ಬಿದ್ದುಬಿಟ್ಟಿದೆ ಕೆಳಗಡೆ. ನೋಡೋದು ತುಂಬ ಹೊಟ್ಟೆ ಉರಿ ಆಗಿಬಿಡ್ತು, ಅಷ್ಟೊಂದು ಮಳೆ. ಮೇಲೆ ಕಿಟಕಿ ಬಾಗಿಲು ಎಲ್ಲ ಹಾಕಿರಲಿಲ್ಲ, ಮೇಲೆ ಹಾಕೋಣ ಅಂತೇಳಿ ಬಂದೆ. ನಮ್ಮಮ್ಮ ಹೋಗಬೇಡ ಅಂದರು. ಆದರೂ ಮನೆಯೆಲ್ಲ ನೆಂದೋಗ್ಬಿಡುತ್ತಲ್ವ ಕಿಟಕಿಲಿ. ನೋಡಿ ಆನೆಕಲ್ಲು ಯಾವ ರೀತಿ ಬರ್ತದೆ ನೋಡಿ, ಇವರೆಲ್ಲ ತೆಗಿತಾ ಇದೀನಲ್ಲ, ದೊಡ್ಡದೆಲ್ಲ ಚಿಕ್ಕ ಬಿಟ್ಟು ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂತೇಳಿ. ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂದರೆ ಎಲ್ಲರೂ ಖುಷಿಯಲ್ಲಿದ್ದರು. ಬಟ್ ಈ ರೀತಿ ಆಗಿಬಿಡ್ತು ನೋಡಿ ಹೆಂಗಾಗಿದೆ ಅಂತೇಳಿ. ಕಸ ಕಡ್ಡಿ ಎಲ್ಲ ಮನೆ ಒಳಗಡೆನೆ ಬಂದುಬಿಟ್ಟಿದೆ. ಅಷ್ಟೊಂದು ಭಯ ಆಗಿಬಿಡ್ತು ನೋಡಿ. ಸಾರಿಸಿರೋದೆಲ್ಲ ಬೆಳಗ್ಗೆ ಎಲ್ಲ ಹೋಗ್ಬಿಡ್ತು, ರಂಗೋಲಿನೂ ಹೋಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ. ಮರನೂ ಬಿದ್ದೋಗಿದೆ, ಮನೆ ಹತ್ರ ಇರೋ ಮರ. ಇನ್ನೂ ಮೋಡ ಐತೆ, ಇನ್ನೂ ಮಳೆ ಬರುತ್ತೆ ಅನಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಇದು ಪಾರ್ಟ್ 1 ಥರ ಹಾಕ್ತಾಯಿದ್ದೀನಿ. ಮುಂದೆ ವ್ಲಾಗು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೋಡಿ, ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಊರಬ್ಬ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.